द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 401ನೇ ಶ್ಲೋಕ. ಕರ್ಣದುಃಶಾಸನಾಭ್ಯಾಂ ಚ ಸೌಬಲೇನ ಚ ದೇವಿನಾ ಅನ್ಯೈಶ್ಚ ಯಾಚ್ಯಮಾನೋಪಿ ನೈವೋತಸ್ಥೌ ಸುಯೋಧನಃ. ದುರ್ಯೋಧನ ತಾನು ಪಾಂಡವರಿಂದ ಬಿಡುಗಡೆಯನ್ನು ಹೊಂದಿ ತಾನು ಪ್ರಾಯೋಪವೇಶಕ್ಕೆ ಅಂತ ಕೂತಿದ್ದಾನೆ, ತುಂಬ ಲಜ್ಜಿತನಾಗಿ. ಆಗ ಬರುವ ಶ್ಲೋಕ ಇದು. ಸುಯೋಧನ ಕರ್ಣ ದುಃಶಾಸನಾಭ್ಯಾಂ, ಕರ್ಣ ಮತ್ತು ದುಃಶಾಸನ ಮತ್ತು ದೇವಿನ, ಸೌಬಲೇನ ಚ ದೇವಿನ, ಒಳ್ಳೆ ದೇವಿನ ಅಂದರೆ ದ್ಯೂತ ಆಡೋದಲ್ಲಿ ನಿಪುಣನಾದವನಾದ ಶಕುನಿಯಿಂದ, ಅನ್ಯೈಹಿ ಅನುಜಾದಿಭಿಹಿ, ಇನ್ನು ಯಾರ್ಯಾರು ತಮ್ಮಂದಿರು ಎಲ್ಲರೂ ಬಂದಿದ್ರಲ್ವಾ, ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾಚಮಾನೋಪಿ, ಯಾಚನೆ ಮಾಡ್ತಾರೆ, ಬೇಡ ಭೋಜನ ಮಾಡು, ಪ್ರಾಯೋಪವೇಶ ಮಾಡಬೇಡ ಹಾಗೆ ಅಂತ. ಭೋಜನಂ ಕರ್ತುಂ ಪುರಂ ಪ್ರತಿಗಂತುಂ ಚ, ಊಟ ಮಾಡು, ಇಲ್ಲೇ ಕೂಡಬೇಡ ಅಂದ್ರೆ ದ್ವೈತವನದಿಂದ ಸ್ವಲ್ಪ ದೂರದಲ್ಲಿ ಇದ್ದ ಹಸ್ತಿನಾವತಿಗೆ ಹೋಗಲಿಲ್ಲ. ಇಲ್ಲಿ ಅದರಿಂದ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಊಟವನ್ನು ಮಾಡು, ಹಸ್ತಿನಾವತಿಗೆ ಹೋಗು, ಇಲ್ಲೇ ಕೂಡಬೇಡ ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗಲೂ ಕೂಡ ಅವನು ಎದ್ದಿಲ್ಲ, ಇಲ್ಲೇ ಪ್ರಾಯೋಪವೇಶದಲ್ಲೇ ಕೂತ. ತಥೋ ನಿಶಾಯಾಂ ಪ್ರಾಪ್ತಾಯಾಂ ಸ್ವಪಕ್ಷೇ ಪ್ರವಿಶೀದತಿ ಮಂತ್ರಯಿತ್ವಾ ಸುರೈಃ ಕೃತ್ಯ ನಿರ್ಮಿತಾ ಹೋಮಕರ್ಮಣಿ. ಆಗ ರಾತ್ರಿ ಹೊತ್ತಾಯಿತು. ರಾತ್ರಿ ಹೊತ್ತು ಆದಾಗ ಅದು ಅಸುರರ ಪಕ್ಷದಲ್ಲಿ ಪ್ರವಿಶೀದತಿ ಸತಿ, ಅಸುರರೆಲ್ಲ ಭಾರಿ ದುಃಖಿತರಾಗಿದ್ರು, ದುರ್ಯೋಧನನಿಗೆ ಹೀಗಾಯ್ತಲ್ಲ ಹಾಗೆ ಅಂತ. ಅಸುರರ ರಾಜ ಅವನು, ಕಲಿ. ಈ ರೀತಿಯಾಗಿ ದುಃಖಿತರಾಗಿ ಅಸುರರು ಮಂತ್ರಾಲೋಚನೆ ಮಾಡಿ ಕಿಂ ಕರ್ತವ್ಯಂ ಇತಿ ವಿಚಾರಂ ಕೃತ್ವ, ಇನ್ನೇನ್ ಮಾಡಬೇಕು ಹಾಗೆ ಅಂತ ವಿಚಾರವನ್ನು ಮಾಡಿ, ಹೋಮಕರ್ಮಣಿ ಕೃತ್ಯ ಭೂತವಿಶೇಷ ನಿರ್ಮಿತ ಉತ್ಪಾದಿತ, ಅಭಿಚಾರಿಕ ಕೃತ್ಯ ಮಾಡ್ತಾರೆ, ಅದರಿಂದ ಒಂದು ಭೂತ ಉತ್ಪನ್ನವಾಯಿತು ಅಂತ ಹೇಳ್ತಾ ಇದ್ದಾರೆ. ಭೂತವಿಶೇಷ ನಿರ್ಮಿತ. ಶಕ್ರೇಣೋತ್ಪಾದಿತ ಕೃತ್ಯ ಸಾ ಪ್ರಸುಪ್ತೇಷು ಮಂತ್ರಿಷು ಧಾರ್ತರಾಷ್ಟ್ರಂ ಸಮಾದಾಯ ಯಯೌ ಪಾತಾಳಮಾಶು ಚ ಅತಃ ಸಂಬೋಧಯಾಮಾಸುರ್ದೈತ್ಯ ದುರ್ಯೋಧನಂ ನೃಪಂ. ನಿರ್ಮಿತ ಅಂತ ಏನು ಹೇಳಿದ್ರು ಅದನ್ನ ಹೇಳ್ತಾ ಇದ್ದಾರೆ. ಶುಕ್ರೇನ ಉತ್ಪಾದಿತ ಕೃತ್ಯ, ಶುಕ್ರಾಚಾರ್ಯರು ಆ ಕೃತ್ಯವನ್ನ ಉತ್ಪಾದನೆ ಮಾಡಿದ್ದಾರೆ. ಮಂತ್ರಿಷು ಸಂಪ್ರಸುಪ್ತೇಷು ಸತ್ಸು, ದುರ್ಯೋಧನನ ಕಡೆ ಇದ್ದ ಮಂತ್ರಿಗಳು ಎಲ್ಲರೂ ಕೂಡ ಮಲಗಿದ್ದಾರೆ ರಾತ್ರಿಯಲ್ಲಿ. ಅಂತಹ ಸಂದರ್ಭದಲ್ಲಿ ದುರ್ಯೋಧನಂ ಸಮಾದಾಯ ಆಶು ಪಾತಾಳಂ ಯಯು, ಆ ಭೂತ, ಆ ಕೃತ್ಯ ದುರ್ಯೋಧನನನ್ನ ಎಳ್ಕೊಂಡು ಪಾತಾಳ ಲೋಕಕ್ಕೆ ಹೋಯ್ತಂತೆ. ಯಾರಿಗೂ ಗೊತ್ತಾಗಿರಬಾರದು. ಅದರಿಂದ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ದುರ್ಯೋಧನನ ಮಾತ್ರ ಎತ್ತುಕೊಂಡು ಪಾತಾಳಕ್ಕೆ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಅನಂತರ ದೈತ್ಯಾಹ, ಆ ಪಾತಾಳ ಲೋಕದಲ್ಲಿ ಇದ್ದ ದೈತ್ಯರೆಲ್ಲ ಸೇರಿ ದುರ್ಯೋಧನನನ್ನ ಸಂಬೋಧನೆ ಮಾಡಿ ಹೇಳ್ತಾರಂತೆ. ಏನ್ ಹೇಳಿದ್ರು? ತ್ವಂ ದಿವ್ಯಃ ಪುರುಷೋ ವೀರಃ ಸೃಷ್ಟೋ ಅಸ್ಮಾಭಿಃ ಪ್ರತೋಷಿತಾತ್
ತಪಸಾ ಶಂಕರಾದ್ವಜ್ರ ಕಾಯೋ ವಧ್ಯಶ್ಚ ಸರ್ವದಾ ಅಸ್ಮಾಕಂ ಪಕ್ಷಭೂತಸ್ತ್ವಂ ದೇವಾನಾಂ ಚೈವ ಪಾಂಡವಾಃ. ಏನ್ ಹೇಳಿದ್ರು ಅಲ್ಲಿ ಅಸುರರೆಲ್ಲ ಹಾಗೆಂದ್ರೆ, ಅಸ್ಮಾಭಿಃ ತಪಸಾ ಪ್ರತೋಷಿತಾತ್ ಶಂಕರಾತ್, ನಾವು ತಪಸ್ ಮಾಡಿದ್ದೀವಿ, ರುದ್ರದೇವರನ್ನು ಕುರಿತು ತಪಸ್ ಮಾಡಿದ್ದೀವಿ. ಆ ರುದ್ರದೇವರ ಪ್ರಸಾದದಿಂದ ತ್ವಂ ಸೃಷ್ಟಃ, ನೀನು ಸೃಷ್ಟಿಸಲ್ಪಟ್ಟಿ. ಅಥಯೇವ ದಿವ್ಯ, ನೀನೆಂತವ? ದಿವ್ಯ ಅಂದ್ರೆ ಸಾಮಾನ್ಯ ಪುರುಷರಂತೆ ನೀನೆಲ್ಲ, ನೀನು ಅಲೌಕಿಕ, ನೀನು ಲೋಕ ವಿಲಕ್ಷಣನಾದವ ಪುರುಷ ನೀನು. ವೀರ ಆರಬ್ಧ ಸಮಾಪ್ತಿಕರ, ವೀರ ಅಂತ ಯಾರನ್ನ ಕರೀತಾರೆ ಹಾಗೆಂದ್ರೆ, ಒಂದು ಕೆಲಸವನ್ನ ಪ್ರಾರಂಭ ಮಾಡಿ ಅದನ್ನ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡ್ತಾರಲ್ಲ ಅವ್ರನ್ನ ವೀರರು ಅಂತ ಕರೆಯೋದು. ಅಂತ ವೀರ ನೀನು. ವಜ್ರಕಾಯ ನೀನು, ಅದರಿಂದ ವಜ್ರದಂತಹ ಶರೀರ, ಅದರಿಂದ ಸದಾ ಅವಧ್ಯ ನೀನು. ತ್ವಂ ಅಸ್ಮಾಕಂ ಪಕ್ಷಭೂತಃ, ನೀನು ದೈತ್ಯರ ರೆಪ್ರೆಸೆಂಟೇಟಿವ್, ಅಸುರರ ರೆಪ್ರೆಸೆಂಟೇಟಿವ್, ನಮ್ಮ ಪರವಾಗಿ ನೀನಿದ್ದೀಯ. ಪಾಂಡವಾಶ್ಚ ದೈವಾನಾಂ ಪಕ್ಷಭೂತಃ, ಇನ್ನು ಪಾಂಡವರು ಅವರು ದೇವತೆಗಳ ಕಡೆಯವರು, ದೇವತೆಗಳ ಕಡೆಯವರು ಪಾಂಡವರು, ದೈತ್ಯರಾದ ನಮ್ಮ ಕಡೆಯವರು ನೀನು. ಇದಾನೀಂ ಸರ್ವದೇವಾನಾಂ ವರಾತ್ವಂ ವಿಜಿತೋ ರಣೇ ವಯಂ ತಥಾ ಕರಿಷ್ಯಾಮೋ ಯಥಾ ಜೇಷ್ಯಸಿ ಪಾಂಡವಾನ್. ಮತ್ತೆ ಯಾಕೆ ನಾನು ನಿಮ್ಮ ಕಡೆಯವ ಅಂತ ಆದರೆ ಗಂಧರ್ವರಿಂದ ನಾನು ಸೋತಲ್ಲ ಹಾಗೆಂದ್ರೆ, ಅದಕ್ಕೆ ಅಸುರರೆಲ್ಲ ಹೇಳಿದ್ರಂತೆ, ಇಂದ್ರಾದಿ ಸರ್ವದೇವಾನಾಂ ವರಾತ್, ಇಂದ್ರ ಮೊದಲಾದ ದೇವತೆಗಳ ವರದಿಂದ ಆ ಗಂಧರ್ವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಸಾಮರ್ಥ್ಯದಿಂದ ಇಲ್ಲ. ಇಂದ್ರಾದಿ ದೇವತಾನಾಂ ವರಾತ್ ತ್ವಂ ರಣೇ ವಿಜಿತಃ, ಅವರ ವರದಿಂದ ನೀನು ಸೋತೋಗಿದ್ದಿ ಅಷ್ಟೇ. ತ್ವಂ ಯಥಾ ಏನ ಪ್ರಕಾರೇಣ ಪಾಂಡವಾನ್ ವಿಜೇಷ್ಯಸಿ ತಥಾ ವಯಂ ಕರಿಷ್ಯಾಮಃ, ಏನು ಮಾಡಿದರೆ ನೀನು ಪಾಂಡವರನ್ನು ಗೆಲ್ಲಬಹುದು ಆ ರೀತಿಯಾಗಿ ನಾವು ಮಾಡ್ತೀವಿ ಹಾಗೆ ಅಂತ ಅಸುರರೆಲ್ಲ ಹೇಳಿದ್ರು. ಕೃಷ್ಣೇನ ನಿಹತಶ್ಚೈವ ನರಕಃ ಕರ್ಣ ಆಸ್ಥಿತಃ ಸ ಚ ಕೃಷ್ಣಾರ್ಜುನಾಭಾವಂ ಕರಿಷ್ಯತಿ ನ ಸಂಶಯಃ. ಕೃಷ್ಣೇನ ನಿಹತಃ ನರಕಃ, ನಾವು ಮಾಡಿದ್ದೀವಿ ಹಾಗಂದ್ರೆ ಏನ್ ಮಾಡಿದ್ದೀರಾ ನೀವು ಹಾಗೆ ಅಂದ್ರೆ ಅವರೇ ಹೇಳ್ತಾರೆ, ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ. ಆ ನರಕಾಸುರ ಎಲ್ಲಿದ್ದಾನೆ ಈಗ? ಕರ್ಣನಲ್ಲಿ ಸೇರ್ಕೊಂಡಿದ್ದಾನೆ. ನೋಡಿ, ಕರ್ಣ ಯದ್ಯಪಿ ಸೂರ್ಯ ದೇವತೆ, ಸೂರ್ಯನೇ ಕರ್ಣನಾಗಿ ಬಂದದ್ದು. ಅವನಲ್ಲಿ ಸಹಸ್ರವರ್ಮ ಅಂತ ಮೊದಲೇ ಒಂದು ಅಸುರಾವೇಶ ಇದ್ದಿದೆ. ದುರ್ಯೋಧನ ಜೊತೆಗೆ ಇದ್ದದರಿಂದ ಆ ದುರ್ಯೋಧನನ್ನ ಬಲಿಷ್ಠನಾಗಿ ಮಾಡಬೇಕು ಅಂತ ಕರ್ಣನಲ್ಲಿ ಏನ್ ಮಾಡಿದರು? ನರಕಾಸುರನನ್ನು ಸೇರಿಸಿದ್ದಾರೆ. ಅದರಿಂದ ಕರ್ಣನಲ್ಲಿ ನರಕಾಸುರನು ಈಗ ಇದ್ದಾನೆ. ಮೊದಲು ಪ್ರತ್ಯಕ್ಷನಾಗಿ ಇದ್ದ, ಕೃಷ್ಣ ಯಾವಾಗ ಸಂಹಾರ ಮಾಡಿದನೋ ಆಗ ಅವನು ಹೋಗಿ ಕರ್ಣನಲ್ಲಿ ಸೇರ್ಕೊಂಡ ಅಂತ. ಆ ನರಕನಿಂದ ಕೂಡಿದನಾದ ಕರ್ಣ ಕೃಷ್ಣ ಅರ್ಜುನಯೋಹೋ ಅಭಾವಂ ಕರಿಷ್ಯತಿ, ಕೃಷ್ಣ ಮತ್ತು ಅರ್ಜುನ ಅವರಿಬ್ಬರನ್ನು ಕೂಡ ಇಲ್ಲದಂತೆ ಮಾಡ್ತಾನೆ. ಅಂದ್ರೆ ಕೃಷ್ಣಾರ್ಜುನರನ್ನ ಸಂಹಾರ ಮಾಡ್ತಾನೆ. ಅತ್ರ ಸಂಶಯೋ ನಾಸ್ತಿ, ಈ ವಿಷಯದಲ್ಲಿ ನೀನೇನು ಸಂಶಯ ಪಡಬೇಡ ಹಾಗೆ ಅಂತ ಅಸುರರೆಲ್ಲ ಹೇಳ್ತಾ ಇದ್ದಾರೆ. ಭೀಷ್ಮಾದೀಂಶ್ಚ ವಯಂ ಸರ್ವಾನ್ ಆವಿಶಾಮ ಜಯಾಯತೆ ತಪಸಾ ವರ್ಧಯಿಷ್ಯಾಮಃ ತ್ವಾಂ ಕರ್ಣಾದೀಂಶ್ಚ ಸರ್ವಶಃ ತವ ಜಯಾಯ. ನಿನಗೆ ಗೆಲುವಾಗಬೇಕು ಅಂತೇಳಿ ಭೀಷ್ಮಾದಿಗಳನ್ನು ಕೂಡ ನಾವು ಪ್ರವೇಶ ಮಾಡಿದ್ದೀವಿ. ಯಾಕೆ? ನಿನ್ನ ಕಡೆಯಿಂದ ಹೋರಾಡ್ತಾರೆ ಅವರು, ಭೀಷ್ಮ, ಕರ್ಣ ಇವರೆಲ್ಲ, ಅಶ್ವತ್ಥಾಮ ನಿನ್ನ ಕಡೆಯಿಂದ ಹೋರಾಡುವವರು, ನಿನ್ನ ಪಕ್ಷದಲ್ಲಿದ್ದು ಹೋರಾಡುವವರು, ಅವರಲ್ಲಿ ನಾವೆಲ್ಲ ಪ್ರವೇಶ ಮಾಡಿದ್ದೀವಿ. ಅದರಿಂದ ಏನಾಗ್ತದೆ? ಅವರ ಬಲ ಜಾಸ್ತಿ ಆಗ್ತದೆ. ಸರ್ವಾಂ ವಯಂ ಆಶು ಪ್ರವೇಶ, ಕೂಡಲೇ ನಾವು ಪ್ರವೇಶ ಮಾಡ್ಲಿಕ್ಕಿದ್ದೀವಿ. ತ್ವಾಂ ಕರ್ಣಾದೀಂಶ್ಚ ಸರ್ವಶಃ, ನೀನು ಕರ್ಣ ಮೊದಲಾದ ಎಲ್ಲರೂ ಕೂಡ ಸರ್ವಾನ್ ತಪಸಾ ವರ್ಧಯಿಷ್ಯಾಮ, ನಮ್ಮ ತಪಸ್ಸೆಯಿಂದ ನಿಮ್ಮ ಸಾಮರ್ಥ್ಯ, ನಿಮ್ಮ ಬಲ ಎಲ್ಲವನ್ನು ಕೂಡ ನಾವು ಬೆಳೆಸ್ತೇವೆ. ತಪಃಕೃತ್ವ ಬಲಪೂರ್ತಿಂ ಕರಿಷ್ಯಾಮ, ತಪಸ್ಸನ್ನು ಮಾಡಿ ಪೂರ್ಣವಾದ ಬಲ ಉಳ್ಳವರಾಗಿ ನಿಮ್ಮನ್ನೆಲ್ಲ ನಾವು ಮಾಡ್ತೀವಿ. ತಸ್ಮಾತ್ ಗತ್ವಾ ಪಾಲಯಸ್ವ ರಾಜ್ಯಂ ರಾಜನ್ ಅಪೇತಭೀಹಿ ಇದಂ ಕಸ್ಯಾಪಿ
ನಾಕ್ಯೇಯಂ ಸುಗುಪ್ತಂ ಭೂತಿವರ್ಧನಂ. ತಸ್ಮಾತ್ ಕಾರಣಾತ್ ಇಷ್ಟೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ, ಮಂತ್ರಾಲೋಚನೆ ಮಾಡಿ ಇಟ್ಟಿದ್ದೀವಿ. ಅದರಿಂದ ಹೇ ರಾಜನ್, ಹೇ ದುರ್ಯೋಧನ, ತ್ವಂ ಅಪೇತ ಬೀಹಿ, ನೀನು ಯಾವ ಹೆದರಿಕೆಯನ್ನು ಪಡೆದೆ ಸ್ವರಾಷ್ಟ್ರಂ ಪ್ರತಿ ಗತ್ವ, ಹಸ್ತಿನಾವತಿಗೆ ಹೋಗಿ ರಾಜ್ಯಂ ಪರಿಪಾಲಯ, ರಾಜ್ಯವನ್ನು ಪರಿಪಾಲನೆ ಮಾಡು. ಹಾಗೆ ಇದಂ ಅಸ್ಮಾಭಿಹಿ ಉಕ್ತಂ, ನಾನೇನು ನಿಮಗೆ ಈ ಮಾತನ್ನೆಲ್ಲ ಹೇಳಿದ್ದೀವಿ, ಇದು ಅಸುರ ರಹಸ್ಯ. ನೋಡಿ, ಹೇಗೆ ದೇವ ರಹಸ್ಯ ಅಂತ ಇರುತ್ತದೆ, ಅದೇ ರೀತಿಯಾಗಿ ಅಸುರರ ಪ್ಲಾನ್ ದೇವತೆಗಳಿಗೆ ಗೊತ್ತಾಗಬಾರದು. ಅದರಿಂದ ಕಸ್ಯಾಪಿ ಪುರುಷಸ್ಯ ನಾಕ್ಯೇಯಂ, ಯಾವ ಪುರುಷನಿಗೂ ಕೂಡ ಈ ವಿಚಾರವನ್ನೆಲ್ಲ ನೀನು ಹೇಳಬೇಡ ಹಾಗೆ ಅಂತ ಅಸುರರೆಲ್ಲ ಹೇಳ್ತಾರೆ. ಯಾಕೆ? ಕುತಃ ಸುಗುಪ್ತಂ, ಇದು ಭಾರಿ ರಹಸ್ಯವಾದದ್ದು. ಭೂತಿವರ್ಧನಂ, ನಮ್ಮ ಶ್ರೇಯಸ್ಸನ್ನ ಅಭಿವೃದ್ಧಿಗೊಳಿಸತಕ್ಕದ್ದು, ಅಸುರರಿಗೆ ಶ್ರೇಯಸ್ಸನ್ನು ತಂದುಕೊಡತಕ್ಕದ್ದು ಮುಂದೆ ಆಗ್ಲಿಕ್ಕಿದೆ. ಅದರಿಂದ ಇದನ್ನ ಯಾರತ್ರ ಹೇಳಬೇಡ, ಸುಮ್ಮನೆ ಹೋಗಿ ರಾಜ್ಯವನ್ನ ಮಾಡು ಹಾಗೆ ಅಂತ ಹೇಳ್ತಾ ಇತ್ತು. ಇತ್ಯುಕ್ತ್ವಾ ಕೃತ್ಯ ಯಾ ಭೂಯಃ ಸ್ವಸ್ಥಾನೆ ಸ್ಥಾಪಿತೋ ನೃಪಃ ಉಮಯಾ ನಿರ್ಮಿತ ಆತ್ಮಾರ್ಧಂ ಉತ್ತರಂ ಹರ ನಿರ್ಮಿತಂ ಜ್ಞಾತ್ವೈವ ಅವಧ್ಯತಾಂ ಚೈವ ರಾಜ್ಯೇ ಬುದ್ಧಿಂ ಚಕಾರ ಸಹ. ಇತ್ಯುಕ್ತ್ವಾ, ಅಸುರರೆಲ್ಲ ಈ ರೀತಿಯಾಗಿ ಹೇಳಿದಾಗ ಆಯ್ತು ಅಂತ ಒಪ್ಕೋತಾನೆ ದುರ್ಯೋಧನ. ಮತ್ತು ಆ ಕೃತ್ಯ ಏನ್ ಮಾಡಿತ್ತು, ಮತ್ತೆ ದುರ್ಯೋಧನನನ್ನ ಎಲ್ಲಿ ಪ್ರಾಯೋಪವೇಶ ಕೂತಿದನೋ ಅಲ್ಲೇ ತಂದು ಬಿಟ್ಟಿತ್ತು. ಸ್ವಸ್ಥಾನೆ ಸ್ಥಾಪಿತ ಸಹ ದುರ್ಯೋಧನನು ಕೂಡ ಯೋಚನೆ ಮಾಡಿದ. ಉಮಯಾ ಪಾರ್ವತ್ಯ ನಿರ್ಮಿತಂ ಸೃಷ್ಟಂ ಆತ್ಮನಃ ಅರ್ಧಂ, ನನ್ನ ಶರೀರ ಅದರ ಅರ್ಧ ಭಾಗ ಪಾರ್ವತಿಯಿಂದ ಸೃಷ್ಟಿಸಲ್ಪಟ್ಟಿತ್ತು, ಇನ್ನೂ ಅರ್ಧ ಭಾಗ ಹರ ನಿರ್ಮಿತಂ, ಹರನಿಂದ ಶಿವನಿಂದ ನಿರ್ಮಾಣ ಮಾಡಲ್ಪಟ್ಟಿತ್ತು. ಅದರಿಂದ ನಾನು ಅವಧ್ಯನೇ ಆಗಿದ್ದೀನಿ. ನನ್ನನ್ನ ಸಂಹಾರ ಮಾಡಲು ಭೀಮನಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ನಾನು ಯಾಕೆ ಹೆದರಬೇಕು ಹಾಗೆ ಅಂತ ಅವನಿಗೂ ಕೂಡ ಒಂದು ಬಲ ಬಂತು. ಹರ ನಿರ್ಮಿತಂ ಜ್ಞಾತ್ವೇವ ಅವಧ್ಯತಾಂ ಸ್ವಸ್ಯ ಅವಧ್ಯತಾಂ ಚೈವ ಜ್ಞಾತ್ವ, ತಾನು ಅವಧ್ಯನಾಗಿದ್ದೇನೆ ಅಂತ ತಿಳಿದು ರಾಜ್ಯೇ ಅಂದ್ರೆ ರಾಜ್ಯಕರಣ ವಿಷಯ ಬುದ್ಧಿಂ ಚಕಾರ, ತಾನು ರಾಜ್ಯಭಾರ ಮಾಡೋದಕ್ಕೆ ಒಪ್ಕೋತಾನೆ ದುರ್ಯೋಧನ. ಪ್ರಾಯೋಪವೇಶವನ್ನು ನಿಲ್ಲಿಸಿ ಅಲ್ಲಿಂದ ಹೊರಡುವ ವಿಚಾರವನ್ನು ಕೂಡ ಮಾಡ್ತಾ ಇದ್ದಾನೆ. ನೋವಾಚ ಕಸ್ಯ ಚಿತ್ತೇಷು ಸ್ವಾನುಭೂತಂ ಸುಯೋಧನಃ ಪ್ರಭಾತಾಯಾಂ ತು ಶರ್ವರ್ಯಾಂ ಪುನಃ ಕರ್ಣೋ ವಚೋ ಬ್ರವೀತ್. ಸುಯೋಧನ ಅಂದ್ರೆ ದುರ್ಯೋಧನ ತತ್ರ ಸ್ವಕೀಯೇಷು ಮಧ್ಯೆ ಕಸ್ಯಚಿದಪಿ ಸ್ವಾನುಭೂತಂ ನೋವಾಚ, ಯಾರಿಗೂ ಕೂಡ ತಾನು ಓದದ್ದು ಪಾತಾಳ ಲೋಕದಲ್ಲಿ ಮೀಟಿಂಗ್ ಮಾಡಿದ್ದು ಯಾವುದನ್ನು ಹೇಳಿಲ್ಲ, ಗೋಪ್ಯವಾಗಿ ಇಟ್ಕೊಂಡಿದ್ದ. ಶರ್ವರ್ಯಾಂ, ಇನ್ನು ಬೆಳಿಗ್ಗೆ ಹೊತ್ತು ಆಯಿತು. ಪ್ರಭಾತೋನ್ಮುಖಾಯಾಂ ಸತ್ಯಾಂ ಶರ್ವರ್ಯಾಂ ಗತಾಯಾಂ ಸತ್ಯಾಂ ಇತಿ ವಾಕ್ಯಶೇಷೇನ ಅನ್ವಯ. ಪುನಃ ಕರ್ಣ ವಚನ. ಬೆಳಿಗ್ಗೆದ್ದು ಮತ್ತೆ ದುರ್ಯೋಧನ ಕರ್ಣ ಕೆಲವು ಮಾತುಗಳನ್ನ ದುರ್ಯೋಧನನ ಹತ್ರ ಹೇಳ್ತಾನೆ. ಅದೇನೆಂಬ ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.